ನಾವು ಆ್ಯಕ್ಚುಲಿ ಸಿರ್ಸಿ ಹೋಗಬೇಕಾಗಿದೆ. ಸಿರ್ಸಿ ಹೋಗ್ಬೇಕಂತ ಬಂದಿದ್ದೀವಿ. ಯಾವುದೂ ಬಸ್ ಸಿಗ್ತಾ ಇಲ್ಲ. ಇಲ್ಲಿ ಸಿಕ್ಕಾಪಟ್ಟೆ ಕ್ರೌಡ್ ಆಗಿದೆ. ಸರ್ಕಾರದವರು ಯಾವುದೇ ರೀತಿ ವ್ಯವಸ್ಥೆ ಮಾಡಿಲ್ಲ. ಇನ್ನೂ ಮುಂಜಾಗ್ರತಾ ಕ್ರಮವನ್ನು ಕೈಗೊಳ್ಳಬೇಕು. ಹೆಚ್ಚಿನ ಬಸ್ಗಳನ್ನು ಬಿಡಬೇಕು. ಬಸ್ಸುಗಳು ಕಡಿಮೆ ಇದೆ, ಜನ ಜಾಸ್ತಿ ಇದ್ದಾರೆ. ಸರ್ಕಾರದವ್ರು ಇಲ್ಲಿ ಬಂದು ನೋಡಿದರೆ ಗೊತ್ತಾಗುತ್ತೆ ಯಾವ ರೀತಿ ಅವ್ಯವಸ್ಥೆ ಇದೆ ಅಂತೇಳಿ. ಇವರು ಹೆಂಗಸರು ಮಕ್ಕಳು ಎಲ್ಲ ಒದ್ದಾಡ್ತಾ ಇದ್ದಾರೆ. ಬಸ್ ಯಾವುದೇ ರೀತಿ ಸೀಟ್ ಸಿಗ್ತಾ ಇಲ್ಲ. ಸರ್ಕಾರದವರು ಮುಂಜಾಗ್ರತಾ ಕ್ರಮವನ್ನು ವಹಿಸಿ ಹೆಚ್ಚಿನ ಬಸ್ಸುಗಳನ್ನು ಬಿಡಬೇಕು. ಈ ಮನವಿಯನ್ನು ನಾನು ಸರ್ಕಾರಕ್ಕೆ ಮಾಡ್ತಾ ಇದ್ದೀನಿ. ದಯವಿಟ್ಟು ಮುಖ್ಯಮಂತ್ರಿಗಳು, ಸಾರಿಗೆ ಸಚಿವರು ಎಲ್ಲರೂ ಇದ್ರ ಬಗ್ಗೆ ಗಮನ ಹರಿಸಬೇಕು. ಯಾವಾಗ ಈಗ ವಿಶೇಷವಾದ ಹಬ್ಬಗಳಿರುತ್ತೆ, ಈ ಹಬ್ಬಗಳ ಸಂದರ್ಭದಲ್ಲಿ ಅತಿ ಹೆಚ್ಚಿನ ಬಸ್ಸುಗಳನ್ನು ಎಲ್ಲ ಕೇಂದ್ರಗಳಲ್ಲಿ ಬಿಡಬೇಕು. ಒಂದೇ ಮೆಜೆಸ್ಟಿಕ್ ಒಂದೇ ಕೇಂದ್ರೀಕರಿಸಬಾರ್ದು. ಇಲ್ಲಿ ಸಾಕಷ್ಟು ಜನರಿದ್ದಾರೆ. ಡಿವೈಡ್ ಮಾಡಿ ಹೆಚ್ಚಿನ ಕೇಂದ್ರಗಳನ್ನು ಮಾಡಿ ಅಲ್ಲಿ ಹೆಚ್ಚಿನ ಬಸ್ಸುಗಳನ್ನು ಬಿಡಬೇಕು. ಇದರಿಂದ ಏನಾಗುತ್ತೆ ಅಂತ ಹೇಳಿದ್ರೆ ಈ ರೀತಿಯ ಕ್ರೌಡನ್ನು ಕಂಟ್ರೋಲ್ ಮಾಡ್ಬೋದು. ಜೊತೆಗೆ ಸರ್ಕಾರಕ್ಕೂ ಸಹ ಇದರಿಂದ ಒಳ್ಳೆಯ ಹೆಸರು ಬರುತ್ತೆ ಅಂತೇಳಿ ನನ್ನ ಅಭಿಪ್ರಾಯ. ಹೌದು, ಆ ಕಡೆಯಿಂದ ಬರಲಿಕ್ಕೂ ಭಾರಿ ಜಾಮ್ ಆಗ್ತಾ ಇದೆ. ಇವತ್ತು ಮಳೆ ಬೇರೆ ಬಂದಿದೆ. ಮಳೆ ಬಂದಿರೋದ್ರಿಂದ ಎಲ್ಲ ಕಡೆ ಜಾಮ್ ಇದೆ. ಇದು ಗಂಟೆಗಟ್ಟಲೆ ತಡ ಆಗ್ತಾ ಇದೆ. ನಾನು ಆ್ಯಕ್ಚುಲಿ 6 ಗಂಟೆಗೆ ಬಿಟ್ಟಿರೋದು, ಮೆಜೆಸ್ಟಿಕ್ ರೀಚಾಗಿ 11 ಗಂಟೆ ಆಗಿದೆ. ಟಿಕೆಟ್ ದರನೂ ಎಲ್ಲ ಡಬಲ್ ಆಗಿದೆ ಸರ್. ಟಿಕೆಟ್ ದರನೂ ಹೆಚ್ಚಿಸಿದ್ದಾರೆ. ಈ ಟಿಕೆಟ್ ದರವನ್ನು ಹೆಚ್ಚಿಸಬಾರ್ದು. ಜನಸಾಮಾನ್ಯರನ್ನ ಗಮನದಲ್ಲಿ ಇಟ್ಕೊಂಡು ಸರ್ಕಾರದವರು ಟಿಕೆಟ್ ದರವನ್ನು ಕಡಿಮೆಗೊಳಿಸಬೇಕು. ಜೊತೆಗೆ ಹೆಚ್ಚಿನ ಬಸ್ಸುಗಳನ್ನು ಬಿಡಬೇಕು ಅಂತ ಮನವಿ ಮಾಡ್ತಾ ಇದ್ದೇನೆ. ನನ್ನ ಹೆಸರು ದಿನೇಶ್ ಅಂತ ಹೇಳಿ. ನಾನು ಸಿರ್ಸಿಗೆ ಹೋಗಬೇಕಾಗಿದೆ. ಶೋಭಿತ್ ಅಂತ, ಇಲ್ಲಿ IT ವರ್ಕ್ ಮಾಡ್ತಾ ಇರೋದು. ಸುಮಾರು 5 ವರ್ಷದಿಂದ ಬೆಂಗಳೂರಿದ್ದೀನಿ. ಪ್ರತಿ ವರ್ಷವೂ ಇದೇ ಕತೆ, ಇದೇ ಹಾಡು. ಯಾವ ಸರ್ಕಾರ ಯಾವುದು ಅಂತ ಬ್ಲೇಮ್ ಮಾಡೋಂಗಿಲ್ಲ. ಯಾರು ಬಂದರೂ ಇದೇ ವ್ಯವಸ್ಥೆ ಇರುತ್ತೆ. ಈಗ ಸಮಯ 10 ಆಗಿರ್ಬೋದು. ಇವಾಗ 10:15. ಜನ ಎಷ್ಟಿದ್ದಾರೆ, ಬಸ್ ಎಷ್ಟಿದ್ದಾರೆ, ನೀವೇ ಬೇಕಾದರೆ ಕ್ಯಾಮ್ರಾ ತೋರಿಸಿ. ಯಾರನ್ನೂ ಬ್ಲೇಮ್ ಮಾಡಬಾರ್ದು. ಆಮೇಲೆ ಇವತ್ತು ನೋಡ್ಬೋದು, ಪ್ರತಿಯೊಂದು ಬಸ್ ದರನೂ ಇರ್ಬೋದು ಒಂದಕ್ಕಿಂತ ಡಬಲ್ಲು. ಬರೀ ಶಿವಮೊಗ್ಗಕ್ಕೆ 700 ರುಪೀಸ್. ನಾರ್ಮಲ್ ಡೇಸಲ್ಲಿ 380ರಿಂದ 350 ರೂಪಾಯಿ. ಪ್ರೈವೇಟವ್ರು ಮಾಡ್ಕೊಳ್ಳಿ. ಅವರಿಗೆ ಇವತ್ತೊಂದು ದಿನ ದುಡಿಮೆ ಇರುತ್ತೆ, ಮಾಡ್ಕೊಳ್ತಾರೆ. ಏನೋ ಒಂದು ಈ ಕ್ರೌಡ್ ಇರುತ್ತೆ, ಮಾಡಲಿ. ಗೌರ್ಮೆಂಟ್ ಪ್ರತಿಯೊಬ್ಬರು ನಂಬ್ಕೊಂಡಿರೋದು ಗೌರ್ಮೆಂಟ್ ನಮಗೋಸ್ಕರ ಏನಾರು ಮಾಡತ್ತೆ ಅಂತ. ಏನು ಮಾಡ್ತಿದೆ ಸರ್? ಇವತ್ತು ಬರೀ ಎಲ್ಲದನ್ನೂ ಕೂಡ ದುಪ್ಪಟ್ಟಿಗಿಂತ 100%ಗಿಂತ ಜಾಸ್ತಿ ಇದೆ ಇವತ್ತಿನ ಬಸ್ ದರ ನೋಡಿದ್ರೆ. ಮಾರ್ಮಲಿ ದಿನಗಳಲ್ಲಿ 350 ರೂಪಾಯಿ ಇದ್ದರೆ ಇವತ್ತು 700 ರೂಪಾಯಿ. ಎಲ್ಲಿ ಹೋಗ್ತಿದೆ? ನಾವು ಹೇಗೆ ಸರ್ವೈವ್ ಆಗಬೇಕು ಈ ಸಮಾಜದಲ್ಲಿ ಅಲ್ವಾ? ಪ್ರತಿಯೊಂದರಿಗೂ ತೊಂದರೆ ಆಗ್ತಿದೆ. ಬಸ್ಗಳ ವ್ಯವಸ್ಥೆ ನೋಡಬೇಕು. ಪ್ರತಿಯೊಂದು ಬರೀ ಇವತ್ತು ಒಂದಿನ ಅಂತಲ್ಲ, ಪರ್ಟಿಕ್ಯುಲರ್ಲಿ ಯಾವುದೇ ಒಂದು ಹಬ್ಬ ಬರಲಿ, ಯಾವುದೇ ಒಂದು ಸಮಾಜ ಏನೇ ಒಂದು ಫಂಕ್ಷನ್ ಆಗಲಿ, ಪ್ರತಿ ಸಮಯದಲ್ಲೂ ಇದೇ ಥರ ವ್ಯವಸ್ಥೆ ಇದೆ. ಇದು ಆಗಬಾರ್ದು ಅನ್ನೋದು ಜನಗಳಿಗೆ. ಶೋಭಿತ್.